ಯಾವಾಗ ಮೂಡಾ ಸೈಟ್ ವಾಪಸ್ಗೆ ಸಿಎಂ ಪತ್ನಿ ನಿರ್ಧಾರ ಮಾಡಿದ್ರು ಸಾಕಷ್ಟು ಒಂದು ರೀತಿ ಪ್ರಶ್ನೆಗಳು ಮೂಡ್ತು. ಬಟ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪತ್ರದಲ್ಲಿ, ಈ ನಿವೇಶನಗಳು ನನಗೆ ತೃಣಕ್ಕೆ ಸಮ. ನಾನು ಯಾವತ್ತೂ ಕೂಡ ಮನೆ, ಆಸ್ತಿ, ಚಿನ್ನ, ಸಂಪತ್ತು ಇದ್ಯಾವುದನ್ನು ಬಯಸಿದವಳಲ್ಲ. ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಕಳಂಕ ತಟ್ಟಬಾರದು. ಇದು ಆತ್ಮಸಾಕ್ಷಿಯಿಂದ ಪ್ರಜ್ಞಾಪೂರ್ವಕವಾಗಿ ಮಾಡಿರ್ತಕ್ಕಂಥ ತೀರ್ಮಾನ ಅಂತಾರೆ ಅವರು ಪತ್ರದಲ್ಲಿ. ಪತಿಯ ಮರ್ಯಾದೆ, ನೆಮ್ಮದಿಗಿಂತ ನನಗೆ ಯಾವುದೂ ದೊಡ್ಡದಲ್ಲ. ಮೂಡಾ ಸೈಟ್ ಹಂಚಿಕೆ ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದೆ. ಮೂಡಾ ಸೈಟ್ ವಾಪಸ್ ಜೊತೆಗೆ ಎಲ್ಲ ಆರೋಪಿಗಳ ಸಮಗ್ರ ತನಿಖೆಗೆ ಆಗ್ರಹಿಸುತ್ತೇನೆ. ಮೂಡಾ ಸೈಟ್ ಸಂಬಂಧ ಸಿಎಂ ಪತ್ನಿ ಮೊದಲ ರಿಯಾಕ್ಷನ್ ಅಂತ ಅವರು ಪತ್ರದಲ್ಲಿ ಕೊಟ್ಟಿರ್ತಕ್ಕಂಥ. ಆಕ್ಚುಲಿ ಪ್ರಕರಣ ಶುರುವಾದಾಗಿಂದ ಇಲ್ಲಿ ತನಕ ಅವರು ಪತ್ರದ ಮುಖೇನವಾಗಲಿ ಅಥವಾ ಮುಖಾಮುಖಿ ಆಗಲಿ ಯಾವ ರಿಯಾಕ್ಷನ್ ಅನ್ನು ಕೊಟ್ಟವರೇ ಅಲ್ಲ. ಇನ್ಫ್ಯಾಕ್ಟ್ ಅವ್ರು ಯಾವತ್ತೂ ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ಕಾಣಿಸ್ಕೊಂಡವರೇ ಅಲ್ಲ. ಅವರು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೂ ಅವ್ರು ಬರದೇ ಇದ್ದಂಥವ್ರು. ಅಂಥವ್ರು ಇವಾಗ ಮೊದಲ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಈ ನಿವೇಶನಗಳು ನನಗೆ ತೃಣಕ್ಕೆ ಸಮ. ನಾನು ಯಾವತ್ತೂ ಜೀವನದಲ್ಲಿ ಯಾವತ್ತೂ ಇದಕ್ಕೆಲ್ಲ ನಾನು ಆಸೆ ಪಟ್ಟವರೇ ಅಲ್ಲ. ಆದರೆ ನನ್ನಿಂದಾಗಿ ಅವರ ರಾಜಕೀಯ ಜೀವನಕ್ಕೆ ಕಳಂಕ ತಟ್ಟಬಾರದು ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವೂ ಅಂಟಿಕೊಳ್ಳದಂತಹ ನೈತಿಕತೆಯನ್ನು ವ್ರತದಂತೆ ಪಾಲಿಸಿಕೊಂಡು ಬಂದವರು. ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರದು ಎಂಬ ನಿರ್ಧಾರಕ್ಕೆ ಬದ್ಧಳಾಗಿ ಬದುಕಿದವಳು. ನಾನಿಂದು ಮನೆ, ಆಸ್ತಿ, ಚಿನ್ನ, ಸಂಪತ್ತನ್ನ ಬಯಸಿದವಳಲ್ಲ. ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕಳಂಕ ತಟ್ಟಬಾರದು ಎಂದು ಎಚ್ಚರಿಕೆಯಿಂದ ನಡೆದುಕೊಂಡವಳು. ನನ್ನ ಪತಿಗೆ ರಾಜ್ಯದ ಜನತೆ ಹರಿಸುತ್ತಾ ಬಂದ ಪ್ರೀತಿ, ಅಭಿಮಾನಗಳನ್ನ ದೂರದಿಂದಲೇ ಕಂಡು ಸಂತೋಷ ಮತ್ತು ಹೆಮ್ಮೆ ಪಟ್ಟವಳು. ಹೀಗಿದ್ದರೂ ಮೈಸೂರಿನ ಮುಡಾ ನಿವೇಶನಕ್ಕೆ ಸಂಬಂಧಿಸಿದಂತೆ ಕೇಳಿಬಂದ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೇನೆ. ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬಾಬು ಪಡೆದ ನಿವೇಶನಗಳು ಇಷ್ಟೊಂದು ರಾದ್ಧಾಂತವಾಗುತ್ತದೆ. ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನು ಎದುರಿಸುವಂತಾಗಬಹುದು ಎನ್ನುವುದನ್ನ ನಾನು ಊಹಿಸಿದವಳೂ ಅಲ್ಲ. ನನಗೆ ಈ ನಿವೇಶನ, ಮನೆ, ಆಸ್ತಿ, ಸಂಪತ್ತು ಯಾವುದೂ ಕೂಡ ನನ್ನ ಪತಿಯ ಗೌರವ, ಘನತೆ, ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ. ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ಏನನ್ನು ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ. ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಮುಡಾದ 14 ನಿವೇಶನಗಳನ್ನು ವಾಪಸ್ ಮಾಡಲು ನಿರ್ಧರಿಸಿದ್ದೇನೆ. ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಎನ್ನುವುದು ನನಗೆ ಗೊತ್ತಿಲ್ಲ. ನನ್ನ ಮಗನ ಬಳಿಯಾಗಲಿ ನನ್ನ ಕುಟುಂಬದ ಇತರ ಸದಸ್ಯರ ಬಳಿಯಾಗಲಿ ಇದರ ಬಗ್ಗೆ ನಾನು ಚರ್ಚಿಸಿಲ್ಲ. ಇದು ನಾನು ನನ್ನ ಆತ್ಮಸಾಕ್ಷಿಯ ಕರೆಗೆ ಟೆಕ್ನಿಕಲ್ ಎವಿಡೆನ್ಸ್ ಯಾವುದು ಬರಲ್ಲ. ಇಲ್ಲಿ ದಾಖಲಾತಿಗಳು ದಾಖಲಾತಿಗಳಿದೆ, ದಾಖಲಾತಿಗಳ ಸಾಕ್ಷ್ಯಾಧಾರಗಳು ಇರೋದಿಲ್ಲಿ. ಸೊ ದಾಖಲಾತಿಗಳ ಸಾಕ್ಷ್ಯಾಧಾರಗಳನ್ನ ಅವ್ರು ಕೇಳಬಹುದು. ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ ಸರ್. ಮನವಿ ಪತ್ರದಲ್ಲಿ ಏನಿತ್ತು ಸರ್ ಉಲ್ಲೇಖ? ದಾಖಲಾತಿಗಳು ಆಲ್ರೆಡಿ ಸಬ್ಮಿಟ್ ಮಾಡಿದ್ರೆ ಹೇಗೆ ಸರ್ ಅಂತ? ಮೊದಲು ದೂರಜಿ ಕೂಡ ಸಂದರ್ಭ ಎಲ್ಲ ದಾಖಲಾತಿ ಸಂದರ್ಭ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಅವ್ರು ಯಾವುದೋ ದಾಖಲಾತಿಗಳನ್ನು ಈಗ ನೋಟಿಸಲ್ಲಿ ತಿಳಿಸಿಲ್ಲ. ಸೊ ಈ ವಿಚಾರಣೆ ಸಂದರ್ಭ ಏನು ಅವಶ್ಯಕತೆ ಇದೆ ಅಂತಂದರೆ ಅವ್ರು ಕೇಳಬಹುದು. ಅವಾಗ ನಾನು ಕೊಡೋಕೆ ಸಿದ್ಧ ಇದ್ದೀನಿ. 14 ಸೈಟ್ಗಳಿಂದ ಸರ್ ಮೂಡ ಆ ಕಡೆ ಸಂಪೂರ್ಣ ದಾಖಲಾತಿಗಳು ಕೊಟ್ಟರೆ ಸರ್ ಈಗ ನಾನು ಖಂಡಿತವಾಗ್ಲೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರೋಂಥ ಏನು 50 ಅಂತಂದರೆ ಅಕ್ರಮವಾಗಿ ನಿವೇಶನವನ್ನು ಕೊಟ್ಟಿರೋಂಥದ್ದು, ಪಡೆದಿರೋಂಥದ್ದು ಏನಿದೆ ಅದೆಲ್ಲದರ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದೇ ನನ್ನ ಉದ್ದೇಶ. ಅದೇ ರೀತಿಯಲ್ಲಿ ನಾನು ಖಾಸಗಿ ದೂರಜಿಯಲ್ಲಿ ತಿಳಿಸಿದ್ದೀನಿ, ಮತ್ತು ಲೋಕಾಯುಕ್ತ ನೀಡಿರ್ತಕ್ಕಂಥ ದೂರಜಿಲು ಕೂಡ ಅದನ್ನೇ ತಿಳಿಸಿದ್ದೀನಿ. ಇವಾಗ FIR ಆಗಿದೆ ಸರ್, ED-ಯಲ್ಲೂ 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ನಿಮ್ಗೆ ಆರೋಪಕ್ಕೆ ಜಯ ಸಿಗ್ತಾ ಇದೆ ಹೇಗೆ ಸರ್ ಅಂತ? ಖಂಡಿತವಾಗ್ಲೂ ಇವೆಲ್ಲ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಗ್ತಾ ಇರೋಂಥದ್ದು. ಯಾಕೆಂದರೆ ನಾನು ಎಲ್ಲ ಸಾಕ್ಷ್ಯಗಳು ನ್ಯಾಯಮಯ ಇವತ್ತಿನೂ ಕೂಡ ಯಾವುದೇ ಪುರಾವೆ ಸಾಕ್ಷ್ಯಗಳಿಲ್ಲದೆ ಯಾವುದೇ ಸುಳ್ಳು ಆರೋಪಗಳನ್ನು ಮಾಡಲ್ಲ. ಎಲ್ಲ ಸಾಕ್ಷ್ಯಗಳನ್ನು ಇಟ್ಕೊಂಡೇ ಆರೋಪ ಮಾಡೋದ್ರಿಂದ ಇವತ್ತಿನೂ ಕೂಡ ಎಲ್ಲ ಪ್ರಕರಣದಲ್ಲೂ ನಾನು ಹೆಚ್ಚಿನ ಜಯವನ್ನು ಗಳಿಸಿದ್ದೀನಿ. ಸೊ ಅದೇ ರೀತಿಯಲ್ಲೂ ಕೂಡ ಈ ಪ್ರಕರಣ ಕೂಡ ನಾನು ಜಯ ಸಾಧಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಓಕೆ, ಥ್ಯಾಂಕ್ ಯು ಸರ್. ವಿಜಯ್, ಸ್ನೇಹಮಯಿ ಕೃಷ್ಣ ಅವರು ಮಾತನಾಡ್ತಾ ಇದ್ರು, ಇದು ನನ್ನ ಹೋರಾಟಕ್ಕೆ ಸಿಕ್ಕಂತಹ ಆರಂಭಿಕ ಜಯ. ಆದರೆ ತನಿಖೆ ನಿಲ್ಲಲ್ಲ. ಎಲ್ಲ ದಾಖಲಾತಿಗಳನ್ನು ಈಗಾಗಲೇ ಕೊಟ್ಟಿದ್ದೀನಿ. ಆಮೇಲೆ ಇದು ತನಿಖಾ ಹಂತದಲ್ಲಿರಬೇಕಾದ್ರೆ ಅವರ ನಿರ್ಧಾರ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಆದರೆ ತನಿಖೆ ನಡೆಯುತ್ತೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ.